ಹಾಯ್ ಫ್ಯಾಮ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನಿವತ್ತು ಧರ್ಮಸ್ಥಳದಲ್ಲಿದ್ದೀನಿ. ಬೆಳಿಗ್ಗೆ ರೆಡಿ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಫ್ರೆಂಡ್ ಮದುವೆ ಆಗಿರೋದ್ರಿಂದ ನಾನಿವತ್ತು ಈ ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ. ಇದಕ್ಕೆ ನಾನು ವೈಟ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಸ್ಯಾರಿ ಇದೇ ಪ್ಯಾಟರ್ನ್ ಬರುತ್ತೆ ಬ್ಲೌಸು, ಬಟ್ ಆದರೆ ಒಂದೇ ಥರ ಆಗುತ್ತಲ್ಲ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಕಾಫಿ ಬ್ರೌನ್ ಸ್ಯಾರಿಗೆ ವೈಟ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ. ವೈಟ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿದೆಯಾ? ಸಿಂಪಲಾಗಿ ರೆಡಿಯಾಗಿದ್ದೀನಿ. ಹೆವಿ ಲುಕ್ಕು ಬೇಡ ಅಂತ ಹೇಳಿ ಕೈ ಹಾಕೋ ಜಾರ್ತಾ ಇದೆ, ಕ್ಯಾಮ್ರಾ ಇಟ್ಕೊಳ್ಳೋದಕ್ಕಾಗ್ತಾಯಿಲ್ಲ. ಸಿಂಪಲಾಗಿ ರೆಡಿಯಾಗಿದ್ದೀನಿ, ಹೆವಿ ಲುಕ್ ಬೇಡ ಅಂತ ಹೇಳಿ. ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದೀನಿ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಫೈನಲಿ ಇರೋ ಒಬ್ಬಳು ಬೆಸ್ಟ್ ಫ್ರೆಂಡೂ ಮದುವೆ ಆಗ್ತಾ ಇದ್ದಾಳೆ. ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ. ಅವಳು ಏನಂತಾರೆ, ಸಂಸಾರ ಸ್ಟಾರ್ಟ್ ಮಾಡ್ತಿದ್ದಾಳಲ್ಲ ಅಂತ ಹೇಳಿ ಖುಷಿ ಇದೆ ನನಗೆ. ಆ್ಯಂಡ್ ರಾತ್ರಿ ನಾವು ಮಲ್ಕೊಂಡಾಗ ನಾನು, ಕಾವ್ಯ ಮತ್ತು ಕಾವ್ಯನ ತಂಗಿ 3 ಜನನೂ ಇದೇ ರೂಮಲ್ಲಿ ಮಲ್ಕೊಂಡಿದ್ವಿ. ಮಲ್ಕೊಂಡಾಗ 2:15 ಅಂದ್ಕೊಳ್ತೀನಿ ರಾತ್ರಿ. ಅಷ್ಟೊತ್ತವರೆಗೂ ಮಾತಾಡಿದ್ದೀವಿ. ಕಾಲೇಜ್ ಡೇಸು ಮತ್ತು ಮದುವೆ ಆದಮೇಲೆ ಯಾವ ರೀತಿ ಇರುತ್ತೆ ಜೀವನ ಎಲ್ಲ ಮಾತಾಡಿದ್ವಿ. ಮಾತಾಡಾದಮೇಲೆ 1 ಅವರ್ ಅಷ್ಟೇ ನಾವು ನಿದ್ದೆ ಮಾಡಿದ್ದು. 4 ಗಂಟೆಗೆ ಪುನಃ ಎದ್ದು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ನಿಂತಿದ್ದೀವಿ. ಆ್ಯಂಡ್ ಅವಳು ಪಕ್ಕದ ರೂಮಲ್ಲಿ ಮೇಕಪ್ ಮಾಡಿಸ್ಕೊಳ್ತಾ ಇದ್ದಾಳೆ. ನಾನೇ ಮೇಕಪ್ ಮಾಡ್ಕೊಂಡಿದ್ದು. ಇದು ಮೇಕಪ್ ಆರ್ಟಿಸ್ಟ್ ಹತ್ರ ಏನು ನಾನು ಮೇಕಪ್ ಮಾಡಿಸ್ಕೊಂಡಿಲ್ಲ, ನಾನೇ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಈ ಲುಕ್ಕು ನಂಗೆ ಓಕೆ ಅಂತ ಅನ್ನಿಸ್ತು. ಸ್ವಲ್ಪ ಸ್ವೆಟ್ ಆಗ್ತಾಯಿದ್ದೀನಿ. ಫ್ಯಾನ್ ಆನ್ ಮಾಡಿಬಿಟ್ಟು ಬಂದು ನಾನು ಈ ಮಿರರ್ ಮುಂದೆ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಯಾರಿ ಸಕ್ಕತ್ತಾಗಿದೆ ಗೈಸ್ ಅಲ್ಲ? ನನಗೆ ನಂದೇ ದೃಷ್ಟಿ. ಓ ಮೈ ಗಾಡ್. ಹೊಸದಾಗಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹೆಣ್ಣು ರೆಡಿ ಆಗ್ತಿದ್ದಾಳ ಅಥವಾ ಮುಗಿತಾ ಏನೋ ನೋಡ್ಕೊಂಡು ಬರ್ತೀನಿ. ಬನ್ನಿ, ಆದಷ್ಟು ಇವತ್ತು ಏನೇನು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ, ಓಕೆನಾ? ನಾವಿದ್ದೀವಿ ಈ ರೂಮೆಲ್ಲ ಮೆಸ್ಸಿ ಮಾಡಿಬಿಟ್ಟಿದ್ದೀವಿ. ಬೆಡ್ ಏನಿದೆ, ಬೆಡ್ ಕರೆಕ್ಟಾಗೇ ಇದೆ. ಬೆಡ್ಶೀಟ್ನ ಮಡಚಿ ಎತ್ತಿಡ್ತೀನಿ. ಇವಾಗ ಒಂದ್ಸಲ ರೂಮ್ ನೋಡ್ಕೊಬಿಡಿ. 2 ಚೇರ್ ಇದೆ, ಇಲ್ಲೊಂದು ಮಿರರ್ ಇದೆ. ಈ ಮಿರರ್ ಸ್ವಲ್ಪ ಡಿಮ್ಮಾಗಿ ಕಾಣಿಸ್ತಿದೆ ಅಂತ ಹೇಳಿ ನಾನು ವಾಶ್ರೂಮ್ ಮಿರರ್ನ ಯೂಸ್ ಮಾಡ್ತಾಯಿದ್ದೆ ರೆಡಿ ಆಗೋದಕ್ಕೆ. ಸ್ಯಾರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾವು ಹೆಂಗೆ ಹೇಳ್ತೀವೋ ಆ ರೀತಿ ಕೇಳುತ್ತೆ ಈ ಸ್ಯಾರಿ. ರೂಮು ನಾವಿದ್ದಿದ್ದು ಇದೇ ರೂಮಲ್ಲಿ. 2 ಚೇರ್ ಇದೆ ಆ್ಯಂಡ್ ಮಿರರ್ ಇದೆ. ಇಲ್ಲೊಂದು ಬಾಲ್ಕನಿ ಇದೆ, ನೋಡೋಣ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಕೋಲ್ಡ್. ಇಲ್ಲಿ ಪಾರ್ಕಿಂಗ್ ಏರಿಯಾ ಇದೆ, ಕಾಣಿಸುತ್ತೆ ಇಲ್ಲಿ ಪಾರ್ಕಿಂಗ್ ಏರಿಯಾ. ಆ್ಯಂಡ್ ಇಲ್ಲಿ ಸ್ವಲ್ಪ ಗ್ರೀನರಿ ಇದೆ ಆ್ಯಂಡ್ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆ ಅಲ್ಲ, ಚೆನ್ನಾಗಿದೆ. ಇದು ಬಾಲ್ಕನಿ ಚೆನ್ನಾಗಿದೆ. ಈಗ ಬೆಳಿಗ್ಗೆ ಕರೆಕ್ಟಾಗಿ 6 ಗಂಟೆ ಆಗಿದೆ. ನಾವು 4 ಗಂಟೆಗೆ ಎದ್ವಿ. ಎಲ್ಲರೂ ಅಂದರೆ ಎಷ್ಟು ಒಂದು 20-25 ರೂಮ್ ಮಾಡಿದ್ದಾರೆ ಇವರೇನೆ. ಎಲ್ಲರೂ ಒಂದು ರೂಮಲ್ಲಿ ಒಂದು 3 ಜನ ಇರೋ ಥರ ಅಷ್ಟೇ ಇರೋದು ಇಲ್ಲಿ ಫೆಸಿಲಿಟೀಸು. ಹಂಗಾಗಿ ಅಷ್ಟು ರೂಮ್ಸ್ ಮಾಡಬೇಕಾಗಿತ್ತು. ಸ್ನಾನ ಮಾಡೋದಕ್ಕೆ ಅದಕ್ಕೆಲ್ಲ ಏನೂ ತೊಂದರೆ ಇಲ್ಲ. ಬಿಸಿ ನೀರು ಬರ್ತಾಯಿತ್ತು. ಆ್ಯಂಡ್ ಒಳ್ಳೆ ಸ್ನಾನ ಆಯಿತು. ಬೆಳಗ್ಗೆ ಎದ್ದ ತಕ್ಷಣವೇ 4 ಗಂಟೆಗೆ ಎದ್ದು ಸ್ನಾನ ಮಾಡಿದ್ದೀವಿ. ಆ್ಯಂಡ್ ತಲೆಲ್ಲ ಆರಿಸ್ಕೊಂಡು ರೆಡಿ ಆಗೋದಕ್ಕೆ 1 ಅವರ್ ತೊಗೊಂಡಿದ್ದೀನಿ ನಾನು. 4 ಗಂಟೆ 4:15 ಸ್ನಾನ ಆಯಿತು, ಎಲ್ಲ ಆಯಿತು. ಈಗ 6 ಗಂಟೆ ಅಷ್ಟರಲ್ಲಿ ಫುಲ್ ರೆಡಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಏನೋ ಒಂಥರ ಈ ಸ್ಯಾರಿ ಮತ್ತು ಈ ವೈಟ್ ಕಲರ್ ಬ್ಲೌಸ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ನನಗೆ.
ನಿಮ್ಗೇನು ಅನ್ನಿಸ್ತಿದೆ? ಚೆಂದ ಇದೆಯಲ್ಲ. ರೀಲ್ಸ್ ಮಾಡೋಣ ಅಂತ ಅಂದರೆ ಯಾರು ಫೋನ್ ಹಿಡ್ಕೊಂಡ್ರೆ ಯಾರೂ ಇಲ್ಲ ರೀಲ್ಸ್ ಮಾಡೋದಕ್ಕೆ. ಆಮೇಲೆ ಹೊರಗಡೆ ಹೋಗಬೇಕು, ಒಬ್ಬೊಬ್ಬಳೇ ಓಡಾಡೋದಕ್ಕೆ ಸ್ವಲ್ಪ ಭಯ. ಯಾವುದಾದ್ರೂ ಗೊತ್ತಿಲ್ಲದೆ ಹೋಗಿರೋ ಪ್ಲೇಸು ಅಂದರೆ ಆಲ್ಮೋಸ್ಟ್ ನಾನು ಬಂದಿದ್ದೀನಿ ಧರ್ಮಸ್ಥಳಕ್ಕೆ. ಬಟ್ ಆದರೂ ಸ್ವಲ್ಪ ಒಬ್ಬೊಬ್ಬಳೇ ಓಡಾಡೋ ಸ್ವಲ್ಪ ಭಯ ಆಗುತ್ತೆ. ಸೊ ನೋಡೋಣ, ಆದರೆ ರೀಲ್ಸ್ ಮಾಡ್ತೀನಿ, ಇಲ್ಲ ಬ್ಲಾಗೇ ಮಾಡ್ಕೊಳ್ತೀನಿ ಅಷ್ಟೇ. ಸೊ ನಾನು ಬೇರೆ ಇಯರಿಂಗ್ಸ್ ಹಾಕ್ಕೊಂಡಿದ್ದೆ. ಈ ಇಯರಿಂಗ್ಸು ಬೇಡ ಅಂತ ಸುಮ್ಮನೆ ಎತ್ತಿಟ್ಟಿದ್ದೆ. ಬಟ್ ಆದರೆ ಅದು ಮ್ಯಾಚ್ ಆಗಲಿಲ್ಲ. ಬೇರೆಯವರು ಅಷ್ಟೇ ಇದನ್ನೇ ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ನಾನು ಇದನ್ನೇ ಹಾಕ್ಕೊಂಡಿದ್ದೀನಿ, ಈ ಇಯರಿಂಗ್ಸ್ನೇ. ನಾನು ಗೋಲ್ಡ್ ಇಯರಿಂಗ್ಸ್ ಮತ್ತು ಗೋಲ್ಡ್ ಜ್ಯುವೆಲ್ಸ್ ಏನೂ ಹಾಕ್ಕೊಂಡಿಲ್ಲ. ಧರ್ಮಸ್ಥಳಕ್ಕೆ ಬಂದಿದ್ದೀವಲ್ವ, ಸೊ ಲಾಂಗ್ ಜರ್ನಿ ಇರುತ್ತೆ. ಸೊ ಹಾಗಾಗಿ ಇಲ್ಲೆಲ್ಲ ಒಡವೆ ಇಟ್ಕೊಳ್ಳೋದು, ಆಮೇಲೆ ಹೊರಗಡೆ ಓಡಾಡ್ತಾ ಇರ್ತೀವಿ. ಸೊ ಹಾಗಾಗಿ ಜ್ಯುವೆಲ್ಸ್ ಎಲ್ಲ ಬೇಡ ಅಂತ ಹೇಳಿ ಆರ್ಟಿಫಿಷಿಯಲ್ಲೇ ತೊಗೊಂಡು ಬಂದು ಅದನ್ನೇ ಹಾಕ್ಕೊಂಡಿದ್ದೀನಿ ನಾನು. ಸೊ ನಮ್ಮ ಮದುವೆ ಹೆಣ್ಣು ರೆಡಿಯಾಗಿದ್ದಾಳೆ, ಅರ್ಧಂಬರ್ಧ ರೆಡಿ ಆಗವಳೆ. ಏನೋ ಹುಡುಕ್ತಿದ್ದಾಳೆ ಅವಳು. ನಾನಾ ಯಾರು ಕೊಡ್ಲಿಕ್ಕೀನಾ? ಚೆನ್ನಾಗಿ ಕಾಣಿಸ್ತೀವಿ. ಹಾಂ, ನೀನು ಬಾ. ನನ್ನ ಫೋನ್ ಅಂದ್ಕೊಂಡೆ. One, two, three, action. Remember. Action. ಹೊರಗಡೆ ಎರಡು ಸರಿ ಫೋನ್. ಅಲ್ಲಿ ಹುಡುಗ ಹುಡುಗಿ ಫೋಟೋ ತೆಗಿಸ್ಕೊತಾ ಇದ್ದಾರೆ. ನಾವಿಲ್ಲಿ ನಿಂತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಗೊತ್ತಿಲ್ಲದೆ ಹೋದಂಗೆ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ನಾವು. ನಾನು ಕಾವ್ಯನ ತಂಗಿ. ಸೊ ಇಲ್ಲಿ ತುಂಬ ಜನ ಮದುವೆ ಆಗ್ತಾ ಇದ್ದಾರೆ. ಇವ್ರದ್ದು 11 ಗಂಟೆಗೆ ಇರೋದು ಮುಹೂರ್ತ. ಸೊ ಹಂಗಾಗಿ ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ. ಸೂಪರ್ ಸ್ಟಾಪ್ ಅಷ್ಟೇ. ಇಲ್ಲಿ ಹಾಗೆ ಮಾತಾಡ್ತೀರಿ. ಲುಕ್ ಒಬ್ರಿಗೊಬ್ರು ಐ ಕಾಂಟ್ಯಾಕ್ಟ್ ಇರಲಿ. ಐ ಕಾಂಟ್ಯಾಕ್ಟ್ ಹಾಗೆ ಸ್ಲೋಲಿ ಫೋರ್ ಟಚ್ ಆಗಲಿ. ಫೋರ್ ಟಚ್ ಮತ್ತೆ ಗ್ಯಾಪ್ ಕೊಡಿ. ಫುಲ್ ಬಿಗ್ ಸ್ಮೈಲ್. ಹಾಗೆ ಇರಲಿ. ಹಾಗೆ ಲೀನಾಗಿ ಶಾರ್ಟ್ ಮಾಡ್ತೀರಿ. ಹಾಗೆ ಇರಲಿ. ಟಿಫನ್ಗೆ ಇಡ್ಲಿ, ವಡೆ, ಚಟ್ನಿ ಮತ್ತು ಕೇಸರಿ ಬಾತ್ ಮಾಡಿದರು. ನನಗೆ
ಕೇಸರಿ ಬಾತ್ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸೊ ಇವಾಗ ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ. ಟಿಫನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ಫೋಟೋ ಸೆಕ್ಷನ್ಸ್ ಎಲ್ಲ ಮುಗಿಸಿ ಮತ್ತು ಟಿಫನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಮಂಟಪದ ಹತ್ರ. ಸೊ ಇದು ಯಾವ ರೀತಿ ಅಂದರೆ ಧರ್ಮಸ್ಥಳದಲ್ಲಿ ಯಾರಾದರೂ ಮದುವೆ ಆಗಿದ್ರೆ ಅಥವಾ ಮದುವೆಗೆ ಹೋಗಿರೋರಿಗೆ ಗೊತ್ತಿರುತ್ತೆ ಚೌಟ್ರಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಅವ್ರಿಗೆ ಸಪ್ರೇಟಾಗಿಯೇ ಚೌಟ್ರಿ ಮಾಡಿದರು. ನಾನು ಫಸ್ಟ್ ಟೈಮ್ ಬಂದಿದ್ದು. ಸೊ ಇದೆಲ್ಲ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು. ಮತ್ತು ನೀವೇನಾದರೂ ಫ್ಲವರ್ ಡೆಕೋರೇಷನ್ ಬೇರೆ ರೀತಿ ಬೇಕು ಅಂತ ಹೇಳಿದ್ರೆ ಅವರೇ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಗಂಡೋರ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ಏನ ಏನು ಅಂದ ರಿಪ್ಲೈ ಮಾಡ್ತೀನಿ ಬೇಡ, ಅದಕ್ಕೆ ಇದಕ್ಕೆ ಹುಡುಗಿರ ಕಡೆಯವರೆಲ್ಲ ಹುಡುಗನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳಿ, ಅಂದರೆ ಶಾಸ್ತ್ರಗಳೆಲ್ಲ ಇರುತ್ತಲ್ಲ, ಪಾದ ಪೂಜೆ ಅದು ಇದು. ಸೊ ಅದಕ್ಕೆ ಅಂತ ಹೇಳಿ ಎಲ್ಲ ಕೆಳಗಡೆ ಹೋಗ್ತಾಯಿದ್ರು. ಇವ್ರದ್ದು 2nd ಫ್ಲೋರಲ್ಲಿ ಇದ್ದಿದ್ದು ಮದುವೆ. ಸೊ ಹಂಗಾಗಿ ಹತ್ತಿ ಇಳಿಯೋದೇ ಸ್ವಲ್ಪ ರಿಸ್ಕ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ಕಾವ್ಯರಮ್ಮ ಸ್ವಲ್ಪ ಜವಾಬ್ದಾರಿ ಕೊಟ್ಟಿದ್ರು ನನಗೆ ಕ್ಯಾಶ್ ವಿಷಯದಲ್ಲಿ. ಸೊ ಅದು ಕ್ಯಾಶ್ ಇಟ್ಕೊಳ್ಬೇಕಾಗಿತ್ತಲ್ಲ, ಹಾಗಾಗಿ ನಾನು ಎಲ್ಲೂ ಹೋಗದೆ ಒಳಗಡೆನೇ ಕೂತಿದ್ದೆ. ಸೊ ಹೊರಗಡೆ ಏನೋ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ನನಗೆ. ಸೊ ಇವರೇ ನೋಡಿ ಮದುವೆ ಗಂಡು. ನೋಡೋದಕ್ಕೆ ಜೋಡಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು. ಕಾಲುಂಗ್ರ ಹಾಕಿದ್ರಾ? ಕಾವ್ಯ ಚಂದ ಕಾಣಿಸ್ತೀಯ. ಕಾವ್ಯ ಸಖತ್ತಾಗಿ ಕಾಣಿಸ್ತಿದ್ಯ. ನೋಡಿಲಿ, ಸ್ಮೈಲ್ ಮಾಡು. ಏನಿಲ್ಲ ಕೂತೈತೆ. ಮಾಡಿ ಅದಕ್ಕೆ
ನೋಡಿ ಎಷ್ಟು ಬೇಕಾಗುತ್ತಲ್ಲ. ತಾಳಿ ಕಟ್ತಾರೆ ಇದೇನು ಹೋಮ ಅಲ್ಲ, ಹೋಮ ಇದು ಮಾಡ್ತಾರೆ. ಅದು ಬೇರೆ ಥರ ಮದುವೆ. ಹೋಮ ಎಲ್ಲ ಮಾಡ್ತಾರಾ? ನಮಗೆ ಮಾಡಿರಲಿಲ್ಲ, ನಮಗೆ ಹೋಮ ಮಾಡಿರಲಿಲ್ಲ. ಹಾಂ, ಕಾವ್ಯ ನಗು, ಸ್ಮೈಲ್ ಸ್ಮೈಲ್. ರಾಮನಗರ ನಾವು. ಗೈಸ್, ನಾವು ಇಲ್ಲಿ ಸಪ್ತಪದಿಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ನಾವಿಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲಿ ಗಂಡು ಹೆಣ್ಣಿಗೆ ದಾರೆ ಬಿಡ್ತಾ ಇದ್ದಾರೆ. ಸಪ್ತಪದಿಗೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಏನ್ ಐಡಿಯಾ ಬರುತ್ತೋ ಅದನ್ನ ಸುಮ್ಮನೆ ಹೂ ಹಾಕ್ತಾ ಇದೀವಿ. ಹಿಂಗೆ ಹೂ ಹಾಕ್ತಾ ಇದೀವಿ. ಫೈನಲಿ ನಾವು ಸಪ್ತಪದಿನ ಪ್ರಿಪೇರ್ ಮಾಡಿದ್ವಿ. ಯಾವ ಥರ ಮಾಡಿದ್ದೀವಿ? ಹೌದಾ? ಸೊ ಯಾವ ಥರ ರೆಡಿ ಮಾಡಿದ್ದೀವಿ ತೋರಿಸ್ತೀವಿ ಇವಾಗ. ಸಿಂಪಲಾಗೆ ಮಾಡಿದ್ದೀವಿ, ಆದರೂ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಗೈಸ್, ಇವನು ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಸಪ್ತಪದಿನ. ಇವ್ ನೋಡಿ, ಇವನು ಎತ್ತದು ಬೇಡ. ಲುಕ್ಕಿ ಕಡೆ ಸ್ಮೈಲ್ ಮಾಡ್ತಾ, ಸ್ಮೈಲ್ ಫೇಸ್. ಥ್ಯಾಂಕ್ ಯು. ಓದಿ ಯಾರಾದರೂ ಒಬ್ಬರಲ್ಲಿ ಸ್ಟಾರ್ಟ್ ಸ್ಟಾರ್ಟ್. ಆ್ಯಕ್ಷನ್. ಓಕೆ, ನೆಕ್ಸ್ಟ್ ಆಗಿ ಅಷ್ಟೇ ಇರಲಿ ಒಂದ್ಸಗೆ. ಅದು ಹಾಗೆ ಇರಲಿ, ಅಲ್ಲೇ ಇರಿ. ಒಂದು ಸ್ವಲ್ಪ ಕ್ರಾಸ್. ಯು ಆರ್ ದ ಮೇನ್ ಕ್ಯಾರೆಕ್ಟರ್. ರೆಡ್ ಮಾತ್ರ ಎತ್ಕೊಳ್ಳಿ ಸಾಕು. ಒಂದು ಸೈಡ್ ವೆಯ್ಟ್ ವೆಯ್ಟ್ ವೆಯ್ಟ್.
ಲುಕ್ ಸ್ಟ್ರೈಟ್ ಫೇಸ್, ಐ ಕಾಂಟ್ಯಾಕ್ಟ್. ರೆಡಿ? ಒಂದು ನಿಮಿಷ ಅಜ್ಜಿ ಈ ಕಡೆ ಅಮ್ಮ, ಸ್ವಲ್ಪ ಈ ಕಡೆ. ಒಂದೇ ನಿಮಿಷ. ರೆಡಿ? 1 2 3 ಆಕ್ಷನ್. ಕಿಸ್ ಆಗಿ ಬ್ಯೂಟಿಫುಲ್. ಸಖತ್. ಮಧ್ಯಾಹ್ನದ ಊಟಕ್ಕೆ ನಮಗೆ ಇದು ಪಲ್ಯ, ಒಂದೆರಡು ರೀತಿ ಪಲ್ಯ, ಮತ್ತು ನನಗೆ ಪಲಾವ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪಲಾವ್ಗೆ ಮೊಸರು ಬಜ್ಜಿ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಮದುವೆ ಅಂತಿದ್ವಿ, ಮದುವೆ ಎಲ್ಲ ಮುಗೀತು. ಮದುವೆ ಎಲ್ಲ ಮುಗಿದ್ಮೇಲೆ ಮಂಟಪ ನೋಡಿ ಒಂದ್ಸಲ. ಸೊ ಎಲ್ಲ ಬಿಕೋ ಅಂತ ಇದೆ ಆ್ಯಂಡ್ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ರು. ನಮಗಂತೂ ನಿದ್ದೆ ಬರ್ತಾಯಿತ್ತು. ಎಕ್ಸ್ಪೆಷಲಿ ನಾನು ಮತ್ತು ಕಾವ್ಯ ನಿದ್ದೆನೇ ಮಾಡಿರಲಿಲ್ಲ. ಸೊ ಕಾವಿನ ತಂಗಿನೂ ಅಷ್ಟೇ ನಮ್ಮ ಜೊತೆ. ಪಾಪ ಅವಳು ಸ್ವಲ್ಪ ನಿದ್ದೆ ಮಾಡಿದ್ಲು, ಅದಾದಮೇಲೆ ಬೇಗನೆ ಎದ್ದೇಳಿಸ್ಬಿಟ್ವಿ ಅವಳಿಗೆ. ಸೊ ನೀವು ನೋಡ್ಬೋದು ಅವಳು ಯಾವ ರೀತಿ ನಿದ್ದೆ ಮಾಡ್ತಿದ್ದಾಳೆ ಅಂತ. ಪಾಪ ಅವಳಿಗೆ ಗೊತ್ತಿಲ್ಲದೆ ಕ್ಯಾಪ್ಚರ್ ಮಾಡ್ತಾ ಇದ್ದೆ ನಾನು. ಆ್ಯಂಡ್ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ರು ಹೊರಡೋದಕ್ಕೆ ಅಂತ ಹೇಳಿ. ಸೊ ನೋಡಿ, ಇನ್ನು ಸ್ಕೂಲ್ಗೆ ಹೋಗೋ ಹುಡುಗಿ ಅಲ್ವಾ, ಸ್ವಲ್ಪ ತುಂಟಿ ಮತ್ತು ಮುಗ್ದೆ ಅಂತ ಹೇಳ್ಬೋದು. ಸ್ವಲ್ಪ ಗಲಾಟೆ ಮಾಡ್ತಾಳೆ ಅಂತ ಹೇಳ್ತಾಳೆ, ಬಟ್ ನಮ್ಮ ಹತ್ರ ಆ ಥರ ಇಲ್ಲ. ಸ್ವಲ್ಪ ಸೈಲೆಂಟಾಗಿ ಇರ್ತಾಳೆ ಕಾವಿನ ತಂಗಿ. ಆ್ಯಂಡ್ ಕ್ಯೂಟಾಗಿ ಇದ್ಲು ಅಂತಲೇ ಹೇಳ್ಬೋದು. ಅವಳಿಗೂ ನಿದ್ದೆ ಬರ್ತಾಯಿತ್ತು, ನಮಗೂ ನಿದ್ದೆ ಬರ್ತಾಯಿತ್ತು. ದೇವಸ್ಥಾನಕ್ಕೊಂದು ಹೋಗೋದಿತ್ತು, ಲಾಸ್ಟ್ ಅದೊಂದು ಬಾಕಿ ಇತ್ತು ನಮಗೆ. ಸೊ ಇವರೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ವೆಯ್ಟ್ ಮಾಡ್ತಾ ಕೂತಿದ್ದೆ. ಆ್ಯಂಡ್ ಈಗ ಮದುವೆ ಹೆಣ್ಣಿಗೆ ಕೆಲವೊಂದು ಶಾಸ್ತ್ರಗಳಿರುತ್ತಲ್ಲ, ತವ್ರ ಮನೆಯಿಂದ ಏನಂತಾರೆ ಇದು ಹೆಸರು ಗೊತ್ತಾಗ್ತಾ ಇಲ್ಲ ನನಗೆ, ಬಾಗಿನ ಅಂತಾರೋ ಏನೋ ಗೊತ್ತಿಲ್ಲ. ಸೊ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಈಗ ಮುತ್ತೈದೆಗೆ ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಅಥವಾ ಕಳಿಸ್ಕೊಡ್ತಾರೆ ಮದುವೆ ಮನೆಯಿಂದ, ಅದನ್ನೆಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಫೈನಲ್ಲಿ ಇರೋ ಒಬ್ಬಳು ಬೆಸ್ಟ್ ಫ್ರೆಂಡ್ ಕೂಡ ಮದುವೆ ಆದಳು. ನಾನು ಆಲ್ಮೋಸ್ಟ್ ಹೇಳಿದ್ದೀನಿ, ನನ್ನ ಇವಳ ಫ್ರೆಂಡ್ಶಿಪ್ 12-13 ವರ್ಷ ಇದೆ. ಸೊ ಜಾಸ್ತಿ ನಾನು ಮದುವೆ ಆದಮೇಲೆ ಜಾಸ್ತಿ ಮೀಟ್ ಮಾಡೋದಕ್ಕಾಗಿರಲಿಲ್ಲ, ಬಟ್ ಆದರೆ ಅದೇ ಬಾಂಡ್ ಇತ್ತು ನಮ್ಮಲ್ಲಿ. ಆ್ಯಂಡ್ ಒಂಥರ ಖುಷಿನೂ ಆಗ್ತಾಯಿತ್ತು, ಒಂಥರ ಬೇಜಾರು ಆಗ್ತಾಯಿತ್ತು. ಇನ್ನು ಮತ್ತೆ ಅಷ್ಟೊಂದು ಕ್ಲೋಸ್ನೆಸ್ ಇರೋದಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಮದುವೆ ಆದಮೇಲೆ ಅಷ್ಟೊಂದು ಫ್ರೀಡಮ್ ಕೂಡ ಇರೋದಿಲ್ಲ. ಮನೆ, ಗಂಡ, ಸಂಸಾರ, ಮಕ್ಕಳು, ಅತ್ತೆ ಮಾವ ಇದರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ ಅರ್ಧ. ಆ್ಯಂಡ್ ಫ್ರೆಂಡ್ಲಿಯಾಗಿ ಮಾತಾಡೋದಕ್ಕೆ ಅಂದರೆ ನಮ್ಮ ಮನೆಗಳಲ್ಲಿ ಅಷ್ಟೊಂದು ಫ್ರೀಡಮ್ ಇರೋದಿಲ್ಲ ಅಂತಲೇ ಹೇಳ್ಬೋದು. ಬಟ್ ಐ ಮಿಸ್ ಹರ್ ಸೋ ಮಚ್. ಸೊ ಯಾವಾಗಲೂ ಖುಷಿಯಾಗಿರಲಿ ಅಂತ ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವರು ಹುಡುಗ ಇದ್ದಾರಲ್ವ, ಅವರ ಅಕ್ಕ. ಇದು ಫೈನಲ್ ಶಾಸ್ತ್ರ ಅಂದ್ಕೊಳ್ತೀನಿ. ಸೊ ಇದಾದಮೇಲೆ ನೆಕ್ಸ್ಟು ನಾವು ಹೊರಟಿದ್ದು ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳಿ. ಮದುವೆ ಆದಮೇಲೆ ಗಂಡು ಹೆಣ್ಣಿಗೆ ಫ್ರೀಯಾಗಿ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ. ಆ್ಯಂಡ್ ನಾವು ಅಷ್ಟೇ ಅವ್ರ ಜೊತೆನೇ ಫ್ರೀಯಾಗಿ ಇನ್ಫ್ಲೂಯೆನ್ಸ್ ಮೇಲೆ ಹೋದ್ವಿ ಅಂತಲೇ ಹೇಳ್ಬೋದು. ಗಂಡು ಹೆಣ್ಣು ಮುಂಚೆನೇ ಹೋದರು, ಅದಾದಮೇಲೆ ಗಂಡವ್ರು ಇದ್ದಾರಲ್ಲ ಅವ್ರ ಭಾವ ನಮ್ಮನ್ನ ಇನ್ಫ್ಲೂಯೆನ್ಸ್ ಮೇಲೆ ಕರ್ಕೊಂಡು ಹೋದರು. ಸಿಕ್ಕಾಪಟ್ಟೆ ರಶ್ ಇದ್ದರು. ಸೊ ಸಂಡೇ ಅಲ್ವಾ ಅಂತ ಹೇಳಿ ತುಂಬ ಜನ ಸೇರಿದರು. ಇವಾಗ ದೇವಸ್ಥಾನದ ಒಳಗಡೆ ಹೋಗಬೇಕು, ಸ್ಪೆಷಲ್ ಎಂಟ್ರಿ. ಗಂಡು ಹೆಣ್ಣು ಜೊತೆ ಹೋಗ್ತೀವಿ, ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಆ್ಯಂಡ್ ದೇವಸ್ಥಾನದ ಒಳಗಡೆ ಹೋಗಿ ಹೊರಗಡೆ ಬರ್ತೀನಲ್ಲ, ಆವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸೊ ಇವಾಗ ದೇವ್ರನ್ನ ನೋಡಬೇಕು. ತುಂಬ 1 ವರ್ಷ ಆಯಿತು ನಾನು ಧರ್ಮಸ್ಥಳಕ್ಕೆ ಬಂದು. ಸೊ ದೇವ್ರನ್ನ ನೋಡೋಣ. ಸೊ ಇವಾಗ ದರ್ಶನ ಎಲ್ಲ ಮುಗೀತು. ಇವಾಗ ರಿಟರ್ನು ರೂಮ್ಗೆ ಹೋಗಿ ಚೆಕ್ಔಟ್ ಆಗಿಬಿಟ್ಟು ಲಗೇಜ್ ಎಲ್ಲ ಎತ್ಕೊಂಡು ಸ್ಟ್ರೈಟ್ ಬಸ್ ಹತ್ಕೊಂಡು ಮನೆಗೆ ಹೊರಡೋದೆ. ದರ್ಶನ ಚೆನ್ನಾಗಿರ್ತೀವಿ. ಚಪ್ಪಲಿ ಇಲ್ಲೇ ಇದೆಲ್ಲ, ಯಾರೂ ಎತ್ಕೊಂಡಿಲ್ಲ. ಅರ್ಜೆಂಟಲ್ಲಿ ಇಲ್ಲೇ ಬಿಟ್ಬಿಟ್ಟು ಹೊರಟೋದು ಚಪ್ಪಲಿನ. ಸೊ ಮದುವೆ ಅಂತೂ ಸಖತ್ತಾಗಾಯಿತು. ಈಗ ನೆಮ್ಮದಿಯಾಗಿ ಬಸ್ಸಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ಕೊಂಡು ಮನೆಗೆ ಹೋಗೋದಷ್ಟೇ. ಮನೆಗೆ ಹೋಗೋಷ್ಟರಲ್ಲಿ ರಾತ್ರಿ ಆಗುತ್ತೆ. ಟೈಮ್ 4 ಗಂಟೆ ಆಗಿದೆಯಾ, ಸಂಜೆ ಆಗಿದೆ. ಸೊ ಇವಾಗ ಹೊರಡೋಣ. ಸ್ಯಾರಿ ಹಾಕ್ಕೊಂಡು ಬಸ್ಸಲ್ಲಿ ತುಂಬ ಟೈಮು ಟ್ರಾವೆಲ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಒಂದು 6ರಿಂದ 7 ಅವರ್ ಜರ್ನಿ ಇರುತ್ತೆ. ಸೊ ಹಾಗಾಗಿ ನನಗಿದೇ ಕಂಫರ್ಟೇಬಲ್ ಅಂತ ಅನ್ನಿಸ್ತು. ಸೊ ಇಲ್ಲಿಂದ ಡೈರೆಕ್ಟು ನಾವು ಬಸ್ ಹತ್ಕೊಂಡು ಹೊರಟ್ವಿ. ಸೊ ಇವಾಗ ರೂಮ್ ಚೆಕ್ಔಟ್ ಆಗಿದ್ದೀವಿ. ಬಸ್ ಇನ್ನೇನು ಬರುತ್ತೆ, ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಬಂದ ತಕ್ಷಣ ಬಸ್ ಹೊತ್ಕೊಂಡು ಹೊರಡೋದು. ಮದುವೆ ಅಂತಿದ್ವಿ, ಮದುವೆನೇ ಆಗೋಯ್ತು. ಸೊ ನೆಕ್ಸ್ಟ್ ಇನ್ನು ಬೀಗ್ರೂಟದಲ್ಲಿ ಮತ್ತೆ ಅವ್ರನ್ನ ಮೀಟ್ ಮಾಡೋದು. ಸೊ ಬನ್ನಿ ಹೋಗೋಣ. ಜಾಸ್ತಿ ನಾನು ಬ್ಲಾಗ್ ಮಾಡೋಕ್ಕಾಗಲ್ಲ, ನೈಟೆಲ್ಲ ಎಚ್ಚರವಾಗಿದ್ವಿ, ನಿದ್ದೆ ಮಾಡಬೇಕು. ಸೊ ನಾನು ಮಲ್ಕೊಂಡಿರ್ತೀನಿ. ನಾನು ನಮ್ಮೂರಿಗೆ ರೀಚ್ ಆದಮೇಲೆ ನಾನು ಬೇಕಾದ್ರೆ ಬ್ಲಾಗ್ ಮಾಡ್ತೀನಿ. ಓಕೆನಾ? ಲವ್ ಯು.